ಅದು ಜ್ಞಾನ ದೇಗುಲ, ತಾಯಿ ಶಾರದೆ ನೆಲೆಸಿರುವ ಪವಿತ್ರ ವಿದ್ಯಾಮಂದಿರ. ಆದರೆ ಕಿಡಿಗೇಡಿಗಳು ಶಾಲೆಯ ಗೋಡೆಗಳನ್ನೇ ಧ್ವಂಸ ಮಾಡಿ ಅಟ್ಟಹಾಸ ಮೆರೆದಿದ್ದಾರೆ. ಎಲ್ಲಿ ಅನ್ನೋದರ ಕುರಿತ ಮಾಹಿತಿ ಏನಿದೆ ನೋಡಿ. ಧ್ವಂಸ, ಕಿಡಿಗೇಡಿಗಳ ಕೃತ್ಯಕ್ಕೆ ಶಾಲಾ ಕಟ್ಟಡ ಧ್ವಂಸ. ಮಕ್ಕಳು ವಿದ್ಯಾಭ್ಯಾಸ ಮಾಡಬೇಕಿದ್ದ ಜ್ಞಾನ ದೇಗುಲ ನೆಲಸಮ. ಸರ್ಕಾರಿ ಶಾಲೆಯಲ್ಲಿ ಕಿಡಿಗೇಡಿಗಳು ಅಕ್ಷರಶಃ ಅಟ್ಟಹಾಸ ಮೆರೆದಿದ್ದಾರೆ. ಕಿಡಿಗೇಡಿಗಳ ಕೃತ್ಯಕ್ಕೆ ಶಾಲಾ ಕಟ್ಟಡ ಧ್ವಂಸ. ದಾವಣಗೆರೆಯ ಹರಿಹರದ ಹಳ್ಳದ ಕೆರೆಯಲ್ಲಿರೋ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಕಟ್ಟಡವನ್ನ ಕಿಡಿಗೇಡಿಗಳು ಧ್ವಂಸಗೊಳಿಸಿದ್ದಾರೆ. ನಿರ್ಮಾಣ ಹಂತದಲ್ಲಿದ್ದ ಕಟ್ಟಡವನ್ನ ದುರುದ್ದೇಶದಿಂದ ದುರುಳರು ಹಾನಿ ಮಾಡಿದ್ದಾರೆ. ಆದರೂ ಕೂಡ ಶಾಲೆಗೆ ಈ ಥರದ್ದು ಮಾಡೋದು ತಪ್ಪು ಅಂತ ಹೇಳ್ತೀನಿ. ಶಾಲಾ ಮಕ್ಕಳು ಬೇರೆ ಬೇರೆ ಜಾಗದಿಂದ ಬರೋಂಥ ಮಕ್ಕಳು, ಬಡ ಮಕ್ಕಳು ಇರುವಂಥದ್ದು ವಿದ್ಯಾದಾನಕ್ಕೆ ನಮ್ಮ ಇದು ಹೆಸರುವಾಸಿ ಆಗಿರೋಂಥದ್ದು ಮೊದಲ ಆದ್ಯತೆ ಇದೆ. ಎಲ್ಲರೂ ಕೂಡ ಕೊಡಬೇಕು, ಆ ನಿಟ್ಟಿನಲ್ಲಿ ಸಹಕಾರ ಕೊಡಬೇಕು. ಎಲ್ಲರಿಗೂ ಕೂಡ ಯಾರೇ ಆಗಿರಲಿ ಇಂಥ ವಿದ್ಯಾದಾನಕ್ಕೆ ಶಾಲೆಗಳಿಗೆ ಹೆಚ್ಚು ಮಹತ್ವ ಕೊಡಬೇಕು. ಅದಕ್ಕೆ ಪ್ರಾಶಸ್ತ್ಯ ಇರುವಂಥದ್ದು. ಆ ನಿಟ್ಟಿನಲ್ಲಿ ಕ್ರಮ ವಹಿಸಬೇಕು. ಅಂದಾಗೆ ಈ ಶಾಲೆಯಲ್ಲಿ 150ಕ್ಕೂ ಅಧಿಕ ವಿದ್ಯಾರ್ಥಿಗಳು ವಿದ್ಯಾಭ್ಯಾಸ ಮಾಡ್ತಿದ್ದಾರೆ. ಒಟ್ಟು 7 ಜನ ಶಿಕ್ಷಕರು ಈ ಶಾಲೆಯಲ್ಲಿ ಸೇವೆ ಸಲ್ಲಿಸುತ್ತಿದ್ದಾರೆ. ಇದೇ ಶಾಲೆಯ ಆವರಣದಲ್ಲಿ ನೂತನ ಶಾಲಾ ಕಟ್ಟಡದ ಕಾಮಗಾರಿಯನ್ನ ಶುರು ಮಾಡಲಾಗಿತ್ತು. ಹೀಗಿರುವಾಗಲೇ ಯಾರು ಕಿಡಿಗೇಡಿಗಳು ದುರುದ್ದೇಶದಿಂದ ಶಾಲೆ ಗೋಡೆಯನ್ನ ಧ್ವಂಸಗೊಳಿಸಿದ್ದಾರೆ. ಕಾಮಗಾರಿಗೆ ನೀರು ಪೂರೈಸುವ ಟ್ರ್ಯಾಕ್ಟರ್ ಚಕ್ರದ ಗಾಳಿಯನ್ನ ತೆಗೆದಿದ್ದಾರೆ. ಇನ್ನು ಈ ಶಾಲೆ ಮಕ್ಕಳಿಗೆ ಶೌಚಾಲಯದ ಸಮಸ್ಯೆ ಕೂಡ ಇತ್ತು. ಹೀಗಾಗಿ ಪ್ರತ್ಯೇಕ ಹೈಟೆಕ್ ಶೌಚಾಲಯ ನಿರ್ಮಿಸಲಾಗ್ತಿತ್ತು. ಏನೇನು ಕಾಮಗಾರಿ ಮುಗಿಯುವ ಹಂತಕ್ಕೆ ಬಂದಿತ್ತು. ಅಷ್ಟರಲ್ಲಾಗಲೇ ಕಿಡಿಗೇಡಿಗಳು ನಿರ್ಮಾಣ ಹಂತದ ಗೋಡೆಯನ್ನ ಬೀಳಿಸಿದ್ದಾರೆ. ಇದನ್ನು ಅದು RCC ಬಂದಿದ್ದನ್ನು ಮೇಲೆ ಇಟ್ಟಿಗೆಗಳನ್ನ ಕೆಲವು ಕೆಡವಿದ್ದಾರೆ ಸರ್. ಅದು ಯಾರು ಅಂತ ಗೊತ್ತಾಗಲ್ಲ ಸರ್. ಆಮೇಲೆ ಏನೇ ಕೆಲಸ ಅದು ನೈಟ್ ಆಗುತ್ತೆ ಸರ್. ಇಲ್ಲಿ ಡೇ ಟೈಮ್ ಯಾರು ಏನೂ ಬರಲ್ಲ. ನೈಟ್ ಬಂದು ಇಲ್ಲಿ ಸ್ವಲ್ಪ ಬೇರೆ ವ್ಯವಹಾರ ನಡೀತಿರ್ತಾವೆ. ನೈಟ್ ಕೆಲವರು ಡ್ರಿಂಕ್ಸ್ ಮಾಡ್ಲಿಕ್ಕೆ ಬರ್ತಾರೆ, ಕೆಲವು ಬೇರೆ ಬೇರೆ ಕೆಲಸಗಳು ನಡೀತಿರ್ತವೆ, ಧೂಮಪಾನ ಅಂತ ಆಗ್ತಿರ್ತವೆ. ಬಟ್ ಇವರೇ ಅಂತ ಹೇಳಕ್ಕೆ ಬರಲ್ಲ ಸರ್. ಅದು ಕಟ್ಟಿದ್ದನ್ನು ಕೂಡ ಕೆಲವು ಒಂದು 45-50 ಇಟ್ಟಿಗೆಗಳನ್ನ ಕೆಡವಿದ್ದಾರೆ ಇಲ್ಲಿ ಕಟ್ಟಿರೋದನ್ನು. ಈ ಸರ್ಕಾರಿ ಶಾಲೆ ಮೇಲೆ ಅದ್ಯಾವ ದುರುಳರ ಕಣ್ಣು ಬಿದ್ದಿದೆಯೋ ಗೊತ್ತಿಲ್ಲ. ಪೊಲೀಸ್ ಭದ್ರತೆಯಲ್ಲಿ ಕೊಠಡಿ ಕಾಮಗಾರಿ ಮಾಡುವ ಸ್ಥಿತಿಗೆ ಬಂದು ತಲುಪಿದ್ದು ನಿಜಕ್ಕೂ ದುರಂತವೇ ಸರಿ. ವಿಠಲ್ ಕ್ಯಾರವಾಡ, ರಿಪಬ್ಲಿಕ್ ಕನ್ನಡ, ದಾವಣಗೆರೆ. ನರೇಗಾ ಗ್ರಾಮೀಣ ಭಾಗದ ಕೂಲಿ ಕಾರ್ಮಿಕರ ಜೀವಾಳ. ಈ ಯೋಜನೆ ಅಡಿಯಲ್ಲಿ ಉದ್ಯೋಗವೇನೋ ಖಾತ್ರಿ ಇದೆ, ಆದರೆ ಮಾಡಿದ ಕೆಲಸಕ್ಕೆ ಸಿಗಬೇಕಾದಂತಹ ಸಂಬಳಕ್ಕೆ ಗ್ಯಾರಂಟಿಯೇ ಇಲ್ಲದಂತಾಗಿದೆ. ಇನ್ನು ರಾಜ್ಯ ಸರ್ಕಾರ ನರೇಗಾ ಹಣಕ್ಕೂ ಕೈ ಹಾಕಿತಾ ಅನ್ನುವಂತಹ ಪ್ರಶ್ನೆ ಉದ್ಭವಿಸಿದೆ. ಆ ಕುರಿತು ಒಂದು ರಿಪೋರ್ಟ್ ಇಲ್ಲಿ. ಬರ. ಕರುನಾಡಿಗೆ ಭೀಕರ ಬರ ಆವರಿಸಿತ್ತು. ಕೆಲಸಕ್ಕಾಗಿ ಗ್ರಾಮೀಣ ಭಾಗದ ಜನರು ಸಿಟಿಗಳಿಗೆ ಗುಳೆ ಹೊರಟಿದ್ರು. ಬರಗಾಲದ ಸಮಯದಲ್ಲಿ ಗ್ರಾಮೀಣ ಭಾಗದ ರೈತ ಕುಟುಂಬಗಳಿಗೆ ನರೇಗಾ ಕೈ ಹಿಡಿದಿತ್ತು. ನರೇಗಾ ಕೆಲಸಗಳನ್ನ ಹೆಚ್ಚಿನ ಸಂಖ್ಯೆಯಲ್ಲಿ ಸೃಷ್ಟಿಸಲಾಗಿತ್ತು. ದುರಂತ ಅಂದ್ರೆ ಮಾಡಿದ ಕೆಲಸಕ್ಕೆ ಕೂಲಿ ನೀಡಬೇಕಿದ್ದ ಸಂಬಳಕ್ಕೂ ಈಗ ಬರ ಆವರಿಸಿಬಿಟ್ಟಿದೆ. ನಿಜ, ಧಾರವಾಡ ಜಿಲ್ಲೆಯ ಗ್ರಾಮೀಣ ಜನರಿಗೆ 2-3 ತಿಂಗಳಿನಿಂದ ನರೇಗಾದ ಬಾಕಿ ಹಣ ಬಂದಿಲ್ಲ. ಹೀಗಾಗಿ ತಮ್ಮ ಕೂಲಿ ಹಣ ನಮಗೆ ಕೊಡಿ ಅಂತ ಜನರು ಬೀದಿಗಿಳಿದಿದ್ದಾರೆ. ಪ್ರತಿನಿತ್ಯ ತಮ್ಮೂರಿನ ಗ್ರಾಮ ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿಗೆ ಅಲೆದಾಡ್ತಾ ಇದ್ದಾರೆ. ಕೆಲವರಂತೂ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಪ್ರತಿಭಟಿಸುತ್ತಿದ್ದಾರೆ. ಆದ್ರೂ ಕೂಡ ಬಾಕಿ ಕೂಲಿ ಹಣ ಜಮೆ ಆಗ್ತಿಲ್ಲ. ಇವಾಗ ಕಳೆದ 2 ತಿಂಗಳಿನಿಂದ ನರೇಗಾ ಕೂಲಿ ಹಣ ಬಿಡುಗಡೆ ಆಗಿಲ್ಲ. ಇವಾಗ ಏನಂತ ಹೇಳಿದ್ರೆ ಸರ್ಕಾರದ ನೀತಿಗಳು ಹಿಂಗೆ ಆಗೋಗ್ಬಿಟ್ಟಿದಾವೆ. ಪ್ರತಿ ಬಾರಿನೂ ಕೂಡ ಕೆಲ್ಸ ಕೊಡ್ರಿ ಅಂತ ಹೇಳಿ ಅಲ್ದಾಡ್ಬೇಕು. ಕೆಲ್ಸ ಸಿಕ್ಕ ಮೇಲೆ, ಕೆಲ್ಸ ದುಡಿದ ಮೇಲೆ ಪಗಾರ್ ಕೊಡ್ರಿ ಅಂತ ಕೇಳೋಂತ ಪರಿಸ್ಥಿತಿ ಇದೆ. ಇವತ್ತು ಇಲ್ಲಿ ನಾವು ಕೇಳ್ತಾ ಇರೋದು ಗವರ್ನಮೆಂಟ್ಗೆ, ಇವತ್ತು ಬರ ಪರಿಸ್ಥಿತಿನ ಎದುರಿಸಿ ಇವಾಗ ತಾನೇ ಮಳೆಗಳು ಮತ್ತೆ ಇವಾಗ ಜೋರಾಗ್ತಾ ಇದೆ. ಇಂಥ ಪರಿಸ್ಥಿತಿನಲ್ಲೂ ಕೂಡ ಜನಗಳಿಗೆ ಕೆಲ್ಸ ಹುಡ್ಕೊಂಡು ಹೋಗಕ್ಕೂ ಕೂಡ ಸಿಟಿಗಳಲ್ಲೂ ಕೆಲ್ಸ ಇಲ್ಲ. ಧಾರವಾಡ ಜಿಲ್ಲೆಯಲ್ಲಿ ಹೀಗೆ ನರೇಗಾ ಕೆಲಸದ ಬಾಕಿ ಕೂಲಿ ಇರೋದು ಇದೇ ಮೊದಲೇನಲ್ಲ. ಕಳೆದ ವರ್ಷದ ಡಿಸೆಂಬರ್ನಿಂದ ಈ ವರ್ಷದ ಫೆಬ್ರವರಿವರೆಗೂ 3 ತಿಂಗಳ ನರೇಗಾ ಕೂಲಿ ಬಾಕಿ ಇತ್ತು. ಬಳಿಕ ಹಣ ಜಮೆಯಾಗಿತ್ತು. ಆದ್ರೀಗ ಎಷ್ಟೇ ಕಾದರೂ ನರೇಗಾ ಕೂಲಿ ಬಾಕಿ ಮಾತ್ರ ಬಂದಿಲ್ವಂತೆ. ನರೇಗಾದು ಪ್ರೊಟೆಸ್ಟ್ ಮಾಡ್ತಿರೋದು ಮಾಹಿತಿನೂ ಬಂದಿಲ್ಲ ನನಗೆ.
ಅದೇ ಈಗ ತಮ್ಮಿಂದ ಕೇಳ್ಪಟ್ಟೆ. ನಿನ್ನೆ ಮಿನಿಸ್ಟ್ರಿ ಮೀಟಿಂಗಲ್ಲೂ ಇದು ಚರ್ಚೆ ಆಗಿದೆ. ಕಳೆದ 1 ತಿಂಗಳಿಂದ ವೇಜಸ್ ಆಗಿಲ್ಲ ಅನ್ನೋದು. ಈಗ ಇವ್ರದ್ದು ಏನು ಸಮಸ್ಯೆ ಇದೆ ಅದು ವಿಚಾರಿಸ್ಬಿಟ್ಟು ಐ ವಿಲ್ ಸಿ ವಾಟ್ ಕ್ಯಾನ್ ಬಿ ಡನ್. ಕೇಂದ್ರ ಸರ್ಕಾರ ಹಣ ಕೊಟ್ಟಿದ್ರು ರಾಜ್ಯ ಸರ್ಕಾರ ಮಾತ್ರ ಹಣ ಇಟ್ಕೊಂಡು ಕುಳಿತಿದೆಯಾ ಅನ್ನೋ ಪ್ರಶ್ನೆ ಈಗ ಉದ್ಭವಿಸ್ತಾ ಇರೋದಂತೂ ಸತ್ಯ. ಡಿವಿ ಕಮ್ಮಾರ್, ರಿಪಬ್ಲಿಕ್ ಕನ್ನಡ, ಧಾರವಾಡ. ನೀವೇನಾದ್ರೂ ಆ ರಸ್ತೆಯಲ್ಲಿ ಹೋಗ್ಬೇಕು ಅಂದ್ರೆ ಹಣೆ ಬರಹ ಗಟ್ಟಿ ಇರಬೇಕು. ಸ್ವಲ್ಪ ಯಾಮಾರಿದ್ರೂ ಜೀವಕ್ಕಿಲ್ಲ ಗ್ಯಾರಂಟಿ. ಹಾಗಾದ್ರೆ ಆ ಸಾವಿನ ಊರು ಇರೋದು ಎಲ್ಲಿ? ಈ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ದೂರದಿಂದ ನೋಡಿದ್ರೆ ರೋಡ್ ಸಖತ್ತಾಗಿ ಕಾಣುತ್ತೆ. ಹಾಗೆ ಅಂದ್ಕೊಂಡು ನೀವೇನಾದ್ರೂ ಸ್ಪೀಡ್ನಲ್ಲಿ ಬಂದ್ರೆ ಜೀವಕ್ಕೆ ಗ್ಯಾರಂಟಿ ಅಂತೂ ಇಲ್ಲ. ಅದು ಅಂತಿಂತ ರಸ್ತೆ ಅಲ್ವೇ ಅಲ್ಲ, ಸಾವಿನ ಹೆದ್ದಾರಿ ಆಗ್ಬಿಟ್ಟಿದೆ. ಇದೇ ರಸ್ತೆ ನೋಡಿ ಹೇಗೆ ಬಿರುಕು ಬಿಟ್ಟಿದೆ ಅಂತ. ಬೀದರ್ ಕಮಲಾನಗರ ರಾಷ್ಟ್ರೀಯ ಹೆದ್ದಾರಿ ಇದೀಗ ಸಾವಿನ ಹೈವೇ ಆಗಿದೆ. ಇದೇ ರೋಡ್ನಲ್ಲಿ ಕಳೆದ 6 ವರ್ಷದಲ್ಲಿ 126 ಜನರು ಸಾವನ್ನಪ್ಪಿದ್ರೆ 564 ಜನರಿಗೆ ಗಾಯ ಆಗಿದೆ. ಇನ್ನು ಕೆಲವರು ಶಾಶ್ವತವಾಗಿ ವಿಕಲಚೇತನರಾಗಿದ್ದಾರೆ. ಕಳಪೆ ಕಾಮಗಾರಿಯಿಂದ ರಸ್ತೆ ಅಪಘಾತದಲ್ಲಿ ಸಾವನ್ನಪ್ಪುತ್ತಿರುವವರ ಸಂಖ್ಯೆ ಕೂಡ ಹೆಚ್ಚಳವಾಗ್ತಿದೆ. 2024ರ ಜನವರಿಯಿಂದ ಜುಲೈವರೆಗೆ 18 ಜನ ಮೃತಪಟ್ಟರೆ 54 ಜನರಿಗೆ ಗಂಭೀರ ಗಾಯವಾಗಿದೆ. ರೋಡ್ ಎಲ್ಲ ಬಿಚ್ಚು ನಡತದ, ಅದ್ರೊಳಗೆ ಗಾಲಿ ಸ್ಕಿಡ್ ಆಗ್ಲತ್ತಾವ, ಅದ್ರ ಸಲುವಾಗಿ ಸ್ಲಿಪ್ ಆಗ್ಲತ್ತಾವ ಸರ್. ಅದ್ರ ಸಲುವಾಗಿ ಬೀಳತ್ತಿದ್ದೆವು. ಹೀಗೆ ನಮ್ಮ ದೋಸ್ತರು ಒಬ್ಬರು ಇಲ್ಲೇ ಪೆಟ್ರೋಲ್ ಪಂಪ್ ಹತ್ರ ಬಿದ್ದಿದ್ದಾರೆ ಸರ್, ಜೀವನೇ ಹೋಗ್ಯದ ಅವ್ರದ್ದು. ಕಳಪೆ ಕಾಮಗಾರಿಯಿಂದ ರಸ್ತೆ ಬಿರುಕು ಬಿಟ್ಟಿದೆ. ಇದರಿಂದಲೇ ಬೈಕ್ ಅಪಘಾತಗಳು ಆಗ್ತಿವೆ ಎಂದು ಸಾರ್ವಜನಿಕರು ಹೇಳ್ತಿದ್ದಾರೆ. ಅದು ರಸ್ತೆಯಲ್ಲಿ ಹಿಂಗೆ ಸಿಳಿದೆ ಇಲ್ಲ, ಟೈರ್ ಸ್ಲಿಪ್ ಆಗಿದೆ ಒಳಗೆ. ಎಲ್ಲ ಚಂದದಲ್ಲ ರೋಡ್ ಎಲ್ಲಿ ಸಿಳ್ಯದ? ಇಲ್ಲೆಲ್ಲ ಆಗಿಲ್ಲ ಸರ್. ಎಲ್ಲೆಲ್ಲಿ ಸಿಳ್ಯದ ನಿಮ್ಮ ಪ್ರಕಾರ? ಇಲ್ಲಿ ನೋಡಿ ಸರ್, ಇಲ್ಲಿ ಅಲ್ಲಿ ಮುಂದೆ ಅಲ್ಲೆಲ್ಲ ನೋಡಿ ಸರ್. ಏನಲ್ಲತ್ತ ಸಿಳಿ? ಟೈರ್ ಸ್ಲಿಪ್ ಆಗ್ಲತ್ತ ಸರ್. ಸುಮಾರು 54.37 ಕಿಲೋಮೀಟರ್ ಉದ್ದದ ಈ ಹೆದ್ದಾರಿಗೆ ಸುಮಾರು 396 ಕೋಟಿ ರೂಪಾಯಿ ವೆಚ್ಚ ಮಾಡಲಾಗಿದೆ. ಗುಜರಾತ್ ಮೂಲದ ಕಂಪನಿ ಗುತ್ತಿಗೆ ವಹಿಸಿಕೊಂಡಿದ್ದು ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಉಸ್ತುವಾರಿ ನೋಡಿಕೊಳ್ಳುತ್ತಿದೆ. ಎಷ್ಟಾದರೂ ಉದ್ಘಾಟನೆ ಬೆನ್ನಲ್ಲೇ ಅಲ್ಲಲ್ಲಿ ಹೆದ್ದಾರಿ ಹಾಳಾಗಿ ರಿಪೇರಿ ಮಾಡುವ ಹಂತಕ್ಕೆ ಬಂದಿದೆ. ಇಲ್ಲಿ ಅಕ್ರಮದ ವಾಸನೆ ಬರಲು ಆರಂಭಿಸಿದ್ದು ಹಲವು ಸಂಶಯಗಳಿಗೆ ಎಡೆ ಮಾಡಿದೆ. ಮಲ್ಲಿಕಾರ್ಜುನ ಮರಕಲೆ, ರಿಪಬ್ಲಿಕ್ ಕನ್ನಡ, ಬೀದರ್. ರಾಜ್ಯದೆಲ್ಲೆಡೆ ಮಳೆರಾಯ ಅಬ್ಬರಿಸಿ ಬೊಬ್ಬಿರಿತಾ ಇದ್ದಾನೆ. ಆದರೆ ಇಲ್ಲಿ ಮಾತ್ರ ಕುಡಿಯೋ ನೀರಿಗೆ ಪರದಾಡುವಂತಾಗಿದೆ. ಅಧಿಕಾರಿಗಳು ಮಾತ್ರ ಇತ್ತ ತಿರುಗಿಯೂ ನೋಡ್ತಾ ಇಲ್ಲ. ಆ ಕುರಿತು ಒಂದು ರಿಪೋರ್ಟ್ ಇದೆ, ಬನ್ನಿ ನೋಡ್ತಾ ಹೋಗೋಣ. ಬಿಂದಿಗೆ ಹಿಡಿದು ಕೃಷಿ ಜಮೀನಿಗೆ ಹೋಗಿ ಅಲ್ಲಲ್ಲಿ ಅಡ್ಡಾಡಿ ನೀರು ತರುತ್ತಿರುವ ಮಹಿಳೆಯರು, ಶಾಲೆಗೆ ಚಕ್ಕರ್ ಹಾಕಿ ನೀರು ತುಂಬುವುದರಲ್ಲಿ ನಿರತವಾಗಿರುವ ಮಕ್ಕಳು,